ಶಾಂತಿ. ಮುರಳಿಯ ದಿನಾಂಕ 12/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ. ಇದರಿಂದ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. 21 ಜನ್ಮಗಳಿಗಾಗಿ ಸತ್ಯ ಸಂಪಾದನೆ ಆಗುವುದು. ಪ್ರಶ್ನೆ: ತಂದೆ ಏನೆಲ್ಲ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ, ಅವೆಲ್ಲ ಯಾವಾಗ ಧಾರಣೆ ಆಗುತ್ತವೆ? ಬಾಬಾ ತಿಳಿಸುವಂತಹ ಮಾತುಗಳು ಧಾರಣೆ ಯಾವಾಗ ಆಗುತ್ತವೆ? ಉತ್ತರ: ಯಾವಾಗ ಬುದ್ಧಿಯಲ್ಲಿ ಪರಮತ ಅಥವಾ ಮನ್ಮತದ ಪ್ರಭಾವವಿರುವುದಿಲ್ಲ, ಯಾವ ಮಕ್ಕಳು ಏಳಿ ಕೇಳಿಕೆಯ ಮಾತುಗಳಂತೆ ನಡೆಯುತ್ತಾರೆ ಅವರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಜ್ಞಾನದ ವಿನಃ ಬೇರೆ ಯಾರು ಏನೇ ಹೇಳಿದರೂ ಅವರು ನಿಮಗೆ ಶತ್ರು ಇದ್ದ ಹಾಗೆ. ಸುಳ್ಳು ಮಾತುಗಳನ್ನು ಹೇಳುವವರು ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಹೇಳಬೇಡಿ, ನೋಡಬೇಡಿ. ಮನುಷ್ಯರಿಂದ ದೇವತೆಗಳಾಗಲು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ಗೀತೆ ನಮ್ಮ ಅಂದರೆ ನಮ್ಮ ಯಾತ್ರೆ ಭಿನ್ನವಾಗಿರುವಂಥದ್ದು. ಪರಮಧಾಮಕ್ಕೆ ಹೋಗುವಂತಹ ಯಾತ್ರೆ ಭಿನ್ನವಾಗಿದೆ. ಓಂ ಶಾಂತಿ. ಈ ಹಾಡಿನಲ್ಲಿ ಹೇಗೆ ತಮ್ಮ ಮಹಿಮೆ ಮಾಡಿಕೊಳ್ಳಲಾಗುವುದು? ತಮ್ಮ ಮಹಿಮೆ ವಾಸ್ತವದಲ್ಲಿ ತಾವೇ ಮಾಡಿಕೊಳ್ಳಲಾಗುವುದಿಲ್ಲ. ಇದಂತೂ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳು. ಭಾರತವಾಸಿಗಳು ಬಹಳ ಬುದ್ಧಿವಂತರಿದ್ದರು, ಈಗ ಬುದ್ಧಿಹೀನರಾಗಿದ್ದಾರೆ. ಈಗ ಪ್ರಶ್ನೆ ಬರುತ್ತದೆ, ಬುದ್ಧಿವಂತರು ಯಾರಿದ್ದರು? ಇದು ಎಲ್ಲಿಯೂ ಸಹ ಬರೆದಿಲ್ಲ. ತಾವಂತೂ ಗುಪ್ತವಾಗಿದ್ದೀರಾ. ಎಷ್ಟು ಅದ್ಭುತವಾದ ಮಾತುಗಳು. ಒಂದಂತೂ ತಂದೆ ಹೇಳುತ್ತಾರೆ, ನನ್ನ ಮೂಲಕವೇ ಮಕ್ಕಳು ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯ. ನಂತರ ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಯಾವ ಆಟವಿದೆ ಅದನ್ನು ತಿಳಿದುಕೊಳ್ಳಬೇಕು. ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಒಂದು ಮುಖ್ಯವಾದ ತಪ್ಪಾಗಿದೆ. ನಿರಾಕಾರ ಪರಂಪಿತ ಪರಮಾತ್ಮ ಶಿವನಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದಾರೆ. ಮೊದಲ ನಂಬರ್ ಶಾಸ್ತ್ರ, ಅದಕ್ಕೆ ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗುವುದು. ಅದನ್ನೇ ತಪ್ಪು ಮಾಡಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲು ಇದನ್ನು ಸಿದ್ಧ ಮಾಡಬೇಕು. ಭಗವಂತ ಒಬ್ಬರಾಗಿದ್ದಾರೆ. ಅನಂತರ ಕೇಳಬೇಕು, ಗೀತೆಯ ಭಗವಂತ ಯಾರು? ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವಿದೆ. ಒಂದು ವೇಳೆ ಹೊಸ ಧರ್ಮವೆಂದು ಹೇಳಿದರೆ ಬ್ರಾಹ್ಮಣ ಧರ್ಮವೆಂದೇ ಹೇಳಲಾಗುವುದು. ಮೊದಲು ಚಿಕ್ಕದು ಬ್ರಾಹ್ಮಣ ಧರ್ಮ ಇರುತ್ತೆ, ಅನಂತರ ದೇವತೆಗಳು. ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಧರ್ಮವಾಗಿದೆ. ಯಾವ ಬ್ರಾಹ್ಮಣರನ್ನು ಬ್ರಹ್ಮರವರ ಮೂಲಕ ಪರಂಪಿತ ಪರಮಾತ್ಮ ರಚಿಸುತ್ತಾರೆ, ಅದೇ ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತೀರಾ. ಮುಖ್ಯ ಮಾತಾಗಿದೆ, ಭಗವಂತ ಎಲ್ಲರಿಗೂ ತಂದೆಯಾಗಿದ್ದಾರೆ, ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ. ಅವಶ್ಯವಾಗಿ ಹೊಸ ಪ್ರಪಂಚವನ್ನೇ ರಚಿಸುತ್ತಾರೆ ಅಲ್ವಾ? ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿರುವುದು. ಜನ್ಮವೂ ಸಹ ಭಾರತದಲ್ಲಿಯೇ ಆಗುವುದು. ತಂದೆ ಅವತರಣೆಯೂ ಸಹ ಭಾರತದಲ್ಲಿ ಬರ್ತಾರೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಬ್ರಹ್ಮರವರ ಮೂಲಕ. ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಓದಿಸುತ್ತಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು. ಮೊದಲು ತಾವು ಶೂದ್ರ ವರ್ಣದವರಿದ್ರಿ, ಅನಂತರ ಬಂದ್ರಿ ಬ್ರಾಹ್ಮಣ ವರ್ಣದಲ್ಲಿ, ನಂತರ ದೈವಿ ವರ್ಣದಲ್ಲಿ, ಅನಂತರ ವೃದ್ಧಿ ಆಗುತ್ತಾ ಇರುವುದು. ಒಂದು ಧರ್ಮದಿಂದ ಅನೇಕ ಧರ್ಮವಾಗುವುದು. ರೆಂಬೆ ಕೊಂಬೆಗಳೆಲ್ಲವೂ ಸಹ ಆ ಧರ್ಮದ್ದು ತಯಾರಾಗತ್ತೆ. ಪ್ರತಿಯೊಂದು ಧರ್ಮದಿಂದಲೂ ಸಹ ಅವರ ಮನೆತನ ತಯಾರಾಗತ್ತೆ. 3 ಟ್ಯೂಬ್ಸ್ ಇರುತ್ತೆ ಅಂತಾರೆ ಬಾಬಾ, 3 ಕವಲುಗಳಿರುತ್ತದೆ. ಮುಖ್ಯವಾಗಿರುವಂತಹದ್ದು ಆದಿ ಸನಾತನ ದೇವಿ ದೇವತಾ ಧರ್ಮ. ಆಮೇಲೆ ಬೇರೆ ಧರ್ಮಗಳು, ಮುಖ್ಯವಾದ 3 ಧರ್ಮಗಳು ಬರುತ್ತವೆ. ಪ್ರತಿಯೊಬ್ಬರಿಂದ ತಮ್ಮ ತಮ್ಮ ಶಾಖೆಗಳು ತಯಾರಾಗುತ್ತವೆ. ಮುಖ್ಯವಾಗಿರುವಂಥದ್ದು ಫೌಂಡೇಶನ್ ಆದಿ ಸನಾತನ ದೇವಿ ದೇವತಾ ಧರ್ಮ. ಅನಂತರ 3 ಧರ್ಮಗಳು ಮುಖ್ಯ. ಬೇರುಗಳು ಆದಿ ಸನಾತನ ಧರ್ಮ ಕಾಂಡವಾಗಿದೆ. ಈಗ ತಾವೆಲ್ಲರೂ ರಾಜಯೋಗವನ್ನು ಕಲಿಯುತ್ತಿದ್ದೀರಾ.
ದೆಲ್ವಾಡ ಮಂದಿರ ಬಹಳ ಸುಂದರವಾಗಿ ತಯಾರಾಗಿದೆ. ಅದರಲ್ಲಿ ಪೂರ್ತಿ ತಿಳುವಳಿಕೆ ಇದೆ. ಮಕ್ಕಳು ಇಲ್ಲಿ ಕೊಳುತ್ತಿದ್ದೀರಾ. ಕಲ್ಪದ ಮೊದಲು ಸಹ ತಾವು ರಾಜಯೋಗದ ತಪಸ್ಸನ್ನು ಮಾಡಿದ್ದೀರಿ. ಹೇಗೆ ಕ್ರೈಸ್ತನ ಸ್ಮಾರಕ ಕ್ರಿಶ್ಚಿಯನ್ ದೇಶದಲ್ಲಿದೆ, ಹಾಗೆ ತಾವು ಮಕ್ಕಳದು ಇಲ್ಲಿ ತಪಸ್ಸಿನ ಸ್ಮಾರಕವಿದೆ. ತಮ್ಮದೇ ಸ್ಮಾರಕವಾಗಿದೆ. ಇರೋದಂತೂ ಬಹಳ ಸಹಜ. ಆದರೆ ಯಾರೂ ಸಹ ಇದನ್ನು ತಿಳಿದುಕೊಳ್ಳುವುದಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ಇದೆಲ್ಲವೂ ಕಲ್ಪನೆ. ಹೇಗೆ ಅವರು ಕಲ್ಪನೆ ಮಾಡಿಕೊಳ್ತಾರೆ. ನಿಮಗಾಗಿ ಹೇಳುತ್ತಾರೆ ಈ ಚಿತ್ರಗಳು ಇದೆಲ್ಲವೂ ಕಲ್ಪನೆಯಿಂದ ಮಾಡಲ್ಪಟ್ಟಿವೆ ಎಂದು. ಎಲ್ಲಿಯವರೆಗೂ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಕಲ್ಪನೆ ಎಂದೇ ತಿಳಿದುಕೊಳ್ಳುತ್ತಾರೆ. ಜ್ಞಾನಪೂರ್ಣರಂತೂ ಒಬ್ಬ ತಂದೆಯಾಗಿದ್ದಾರೆ. ಮುಖ್ಯವಾಗಿರುವಂತಹದ್ದು ತಂದೆಯ ಪರಿಚಯ ಕೊಡಬೇಕು. ಆ ತಂದೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಕಲ್ಪದ ಮೊದಲು ಸಹ ಕೊಟ್ಟಿದ್ದರು. ನಂತರ 84 ಜನ್ಮಗಳು ಪಡೆದುಕೊಂಡೆವು. ಭಾರತವಾಸಿಗಳೇ 84 ಜನ್ಮ ಪಡೆಯುತ್ತಾರೆ. ನಂತರ ಸಂಗಮ ಯುಗದಲ್ಲಿ ತಂದೆ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ತಾವು ಮಕ್ಕಳೇ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಾ. ಯಾವಾಗ ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತೀರಾ, ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ, ಆಗ ಖುಷಿಯೂ ಇರುವುದು. ಈ ವಿದ್ಯಾಭ್ಯಾಸ ಬಹಳ ದೊಡ್ಡ ಸಂಪಾದನೆಗೆ ಮೂಲ ಆಧಾರವಾಗಿದೆ. ವಿದ್ಯಾಭ್ಯಾಸದಿಂದಲೇ ಮನುಷ್ಯರು ವಕೀಲರು, ವೈದ್ಯರು ಮುಂತಾದವರಾಗುತ್ತಾರೆ. ಆದರೆ ಈ ವಿದ್ಯಾಭ್ಯಾಸ ಮನುಷ್ಯರಿಂದ ದೇವತೆಗಳಾಗುವಂತಹದ್ದಾಗಿದೆ. ಪ್ರಾಪ್ತಿ ಎಷ್ಟು ದೊಡ್ಡದಾಗಿದೆ. ಇಂತಹ ಪ್ರಾಪ್ತಿ ಬೇರೆ ಯಾರೂ ಮಾಡಿಸಲು ಸಾಧ್ಯವಿಲ್ಲ. ಗ್ರಂಥಗಳಲ್ಲಿ ಗಾಯನವಾಗಿದೆ, ಮನುಷ್ಯರಿಂದ ದೇವತೆಗಳು ಯಾವುದೇ ಯುದ್ಧವಿಲ್ಲದೆ ಆದರೆಂದು. ಆದರೆ ಮನುಷ್ಯರ ಬುದ್ಧಿ ನಡೆಯುವುದೇ ಇಲ್ಲ. ಅವಶ್ಯವಾಗಿ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ. ಆದ್ದರಿಂದಲೇ ಬರೆಯುತ್ತಾರೆ ಮನುಷ್ಯರಿಂದ ದೇವತೆಗಳಾದರೆಂದು. ದೇವತೆಗಳು ಸತ್ಯಯುಗದಲ್ಲಿರುತ್ತಾರೆ. ಅವರನ್ನು ಅವಶ್ಯವಾಗಿ ಭಗವಂತನೇ ಸಂಗಮದಲ್ಲಿ ರಚಿಸಿರಬಹುದು. ಹೇಗೆ ರಚಿಸಿದರು ಇದು ಸಹ ಗೊತ್ತಿಲ್ಲ. ಗುರುನಾನಕ್ಕೂ ಸಹ ಪರಮಾತ್ಮನ ಮಹಿಮೆಯನ್ನು ಗಾಯನ ಮಾಡಿದ್ದಾರೆ. ಅವರಂತಹ ಮಹಿಮೆ ಯಾರು ಗಾಯನ ಮಾಡಿಯೇ ಇಲ್ಲ. ಭಗವಂತನ ಬಗ್ಗೆ ಗುರುನಾನಕ್ ತುಂಬ ಚೆನ್ನಾಗಿ ಮಹಿಮೆ ಮಾಡಿದ್ದಾರೆ. ಆದ್ದರಿಂದಲೇ ಗ್ರಂಥಗಳನ್ನು ಭಾರತದಲ್ಲಿಯೂ ಓದುತ್ತಾರೆ. ಗುರುನಾನಕ್ ಕಲಿಯುಗದಲ್ಲಿ ಅವತಾರ ಪಡೆಯುತ್ತಾರೆ. ಅವರು ಧರ್ಮಸ್ಥಾಪಕರು. ರಾಜ್ಯವಂತೂ ಅವ್ರದ್ದು ಹಿಂದೆ ಬರುತ್ತೆ. ಅವರು ಬಂದ ನಂತರ ತಂದೆಯಂತೂ ಈ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಹೊಸ ಪ್ರಪಂಚ ಬ್ರಾಹ್ಮಣರದು ಎಂದು ಹೇಳಬಹುದು. ಶಿಕೆಗೆ ಸಮಾನರೆಂದು ತಾವು ಬ್ರಾಹ್ಮಣರಿಗೆ ಹೇಳಲಾಗುವುದು. ಆದರೆ ರಾಜಧಾನಿ ದೇವಿ ದೇವತೆಗಳಿಂದ ಪ್ರಾರಂಭವಾಗುವುದು. ತಾವು ಬ್ರಾಹ್ಮಣರನ್ನು ರಚಿಸಲಾಗಿದೆ. ನಿಮ್ಮ ರಾಜಧಾನಿ ಇಲ್ಲ. ತಾವು ತಮಗಾಗಿ ರಾಜಧಾನಿ ಸ್ಥಾಪನೆ ಮಾಡುತ್ತೀರಾ. ದೊಡ್ಡ ವಂಡರ್ಫುಲ್ ಮಾತಿದಾಗಿದೆ. ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ. ಮೊಟ್ಟ ಮೊದಲು ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು. ತಮ್ಮ ಮೂಲಕ ಅನ್ಯರಿಗೂ ತಿಳಿಯಬೇಕು ಈ ಜ್ಞಾನ. ತಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಬ್ರಹ್ಮರವರಿಗೂ ಸಹ ಈಗ ತಂದೆಯ ಮೂಲಕ ಗೊತ್ತಾಗಿದೆ. ಒಬ್ಬರಿಗೆ ತಿಳಿಸಿದರೆ ಮಕ್ಕಳಿಗೂ ಸಹ ತಿಳಿಸಬೇಕಾಗತ್ತೆ ಅಲ್ವಾ. ಬ್ರಹ್ಮಬಾಬರವ್ರಿಗೆ ಹೇಳಿದ್ರು ಮತ್ತು ಬ್ರಹ್ಮಬಾಬರವರಿಂದ ನಾವು ಮಕ್ಕಳಿಗೆ ಗೊತ್ತಾಗ್ತಿದೆ. ಅವರ ತನುವಿನ ಮೂಲಕ ತಾವು ಮಕ್ಕಳಿಗೆ ಶಿವತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಇದು ಅನುಭವದ ಮಾತಾಗಿದೆ. ಶಾಸ್ತ್ರಗಳಿಂದ ಯಾರು ಏನನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ಪೂರ್ತಿ ಕಲ್ಪದಲ್ಲಿ ಒಂದೇ ಬಾರಿ ನಾನು ಈ ರೀತಿ ಬಂದು ತಿಳಿಸುತ್ತೇನೆ. ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ ಮಾಡಿಸುತ್ತಿದ್ದೇನೆ. ಇದು 5000 ವರ್ಷಗಳ ಆಟವಾಗಿದೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ನಾವು 84 ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ವಿಷ್ಣುವಿನ ನಾಭೆಯಿಂದ ಬ್ರಹ್ಮರವರನ್ನು ತೋರಿಸುತ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಯಾರ ಮಕ್ಕಳು? ಇಬ್ಬರೂ ಮಕ್ಕಳಾದರೂ ಶಿವನಿಗೆ. ಅವರಾಗಿದ್ದಾರೆ ಶಿವ ರಚಯಿತ, ಇವರಾಗಿದ್ದಾರೆ ರಚನೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಬಿಲ್ಕುಲ್ ಹೊಸ ಮಾತಾಗಿದೆ. ಬಾಬಾ ಹೇಳುತ್ತಾರೆ ಇದು ಹೊಸ ಮಾತು. ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳು ಬರೆದಿಲ್ಲ. ಜ್ಞಾನಸಾಗರ ತಂದೆಯಾಗಿದ್ದಾರೆ.
ಅವರೇ ಗೀತೆಯ ಭಗವಂತ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಆಚರಿಸುವುದಿಲ್ಲ. ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ಬಂದಿದ್ದಾರೆ. ಈ ಮಾತುಗಳನ್ನು ತಾವು ತಿಳಿದುಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ತಿಳಿಸುತ್ತಿರುತ್ತೀರಾ. ತಿಳಿಸುವಂತಹ ತಂದೆಗೆ ಯಾವ ಮಹಿಮೆ ಇದೆ ಅದು ಮಕ್ಕಳಿಗೂ ಇರಬೇಕು. ತಮಗೂ ಮಾಸ್ಟರ್ ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಪ್ರೇಮ ಸಾಗರ, ಸುಖ ಸಾಗರ, ಮಾಸ್ಟರ್ ಜ್ಞಾನ ಸಾಗರ ಇಲ್ಲಿಯೇ ಆಗಬೇಕು. ಯಾರಿಗೂ ದುಃಖ ಕೊಡಬಾರದು. ಬಹಳ ಮಧುರರಾಗಬೇಕು. ತಾವೇನು ಏಕದಂ ಕಠಿಣರು ಅವಶ್ಯವಾಗಿ ಇದ್ದಿರಿ. ಈಗ ತಾವು ನಿರ್ವಿಕಾರಿ ಬ್ರಾಹ್ಮಣರಾಗುತ್ತಿದ್ದೀರಾ. ಈಶ್ವರನ ಸಂತಾನರಾಗಿದ್ದೀರಾ. ವಿಕಾರಿಗಳಿಂದ ನಿರ್ವಿಕಾರಿ ದೇವತೆಗಳಾಗುತ್ತಿದ್ದೀರಾ. ಅರ್ಧ ಕಲ್ಪ ತಾವು ಪತಿತರಾಗುತ್ತಾ ಆಗುತ್ತಾ ಈಗ ಬಿಲ್ಕುಲ್ ಜಡಭೂತ ಅವಸ್ಥೆಯನ್ನು ಹೊಂದಿದ್ದೀರಾ. ಸಡಿಲವಾಗಿರುವಂತಹ ತುಂಬ ಕೊಳಕಾಗಿರುವಂತಹ ಬಟ್ಟೆಗಳಿಗೆ ಏನು ಮಾಡ್ತಾರೆ, ಸೋಡಾ ಹಾಕ್ತಾರೆ, ಚೆನ್ನಾಗಿ ಬಡಿದು ಒಗೆಯಲಾಗತ್ತೆ. ಇಲ್ಲಿಯೂ ಕೂಡ ಜ್ಞಾನ ಸಾಗರ ತಂದೆ ನವಾತ್ಮಗಳಿಗೆ ಜ್ಞಾನವನ್ನು ತಿಳಿಸಿ ಸ್ವಚ್ಛ ಮಾಡುತ್ತಿದ್ದಾರೆ. ಕೆಲವು ಬಟ್ಟೆಗಳು ಅಂತಹ ಕಪ್ಪಾಗಿರುತ್ತೆ, ಕೊಳೆಯಾಗಿರುತ್ತೆ. ಸ್ವಚ್ಛ ಮಾಡುವುದರಲ್ಲಿ ಅಂದರೆ ಆತ್ಮರೂಪಿ ಬಟ್ಟೆಗಳು ಅಷ್ಟು ವಿಕಾರಿ ಪಾಪ ಇರುತ್ತೆ. ಅದನ್ನು ಸ್ವಚ್ಛ ಮಾಡುವುದರಲ್ಲಿ ತುಂಬ ಸಮಯವೆಡಿಸುತ್ತೆ. ಮತ್ತು ಅಲ್ಲಿ ಸತ್ಯಯುಗದಲ್ಲಿ ಅಂತಹವರಿಗೆ ತುಂಬ ಚಿಕ್ಕ ಪದವಿ ಸಿಗುವುದು. ಬಾಬಾರವರು ಡೋಬಿಯೂ ಆಗಿದ್ದಾರೆ. ತಾವು ತಂದೆಯ ಜೊತೆಯಲ್ಲಿ ಸಹಯೋಗಿಗಳಾಗಿದ್ದೀರಾ. ಸ್ಥೂಲ ಲೌಕಿಕದ ಡೋಬಿಯಲ್ಲಿಯೂ ಕೂಡ ನಂಬರ್ ವಾರ್ ಇರುತ್ತಾರೆ. ಇಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ತಾವೆಲ್ಲರೂ. ಡೋಬಿ ಒಂದು ವೇಳೆ ಬಟ್ಟೆಗಳನ್ನು ಶುದ್ಧವಾಗಿ ಮಾಡಲಿಲ್ಲವೆಂದರೆ ಹೇಳ್ತಾರಲ್ವ, ಇವು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಈ ಕಾಲದ ಬಟ್ಟೆಗಳು ಶುದ್ಧವಾಗಿ ಒಗೆಯೋದನ್ನು ಕಲ್ತಿದ್ದಾರೆ. ಮೊದಲು ಹಳ್ಳಿಗಳಲ್ಲಿ ತುಂಬ ಕೊಳಕು ಬಟ್ಟೆಗಳನ್ನು ಕೊಡ್ತಾಯಿದ್ರು, ಅಂದರೆ ನೀಟಾಗಿ ಒಗಿತಾ ಇರಲಿಲ್ಲ. ತುಂಬ ಕೊಳಕು ಬಟ್ಟೆ ಕೊಡ್ತಾಯಿದ್ರು ಒಗಿಲಿಕ್ಕೋಸ್ಕರ. ಇಲ್ಲಿ ಕಲೆಯೂ ಕೂಡ ಸ್ವಚ್ಛವಾಗಿರೋದು ಎಲ್ಲ ಕಲೆಯನ್ನು ಹೊರಗಿನವರಿಂದ ಕಲ್ತಿದ್ದಾರೆ. ಹೊರಗಿನವರು ಸ್ವಲ್ಪ ಗೌರವ ಕೊಡುತ್ತಾರೆ, ಹಣ ಮುಂತಾದ ಸಹಯೋಗವನ್ನು ಕೊಡುತ್ತಾರೆ. ಗೊತ್ತಿದೆ ಬಹಳ ದೊಡ್ಡ ಬಿರಾದಾರಿ ಇರುವಂತಹವರೆಂದು. ಈಗ ಭಾರತದವರು ಇಷ್ಟು ಶ್ರೇಷ್ಠರಿದ್ದರು, ಶ್ರೀಮಂತರಿದ್ದರು, ಈಗ ಕೆಳಗೆ ಬಿದ್ದಿದ್ದಾರೆಂದು ಹೊರದೇಶದವರಿಗೂ ಸಹ ಗೊತ್ತಿದೆ. ಬೀಳುವಂತಹವರ ಮೇಲೆ ಅಂದರೆ ಯಾರು ಬಿದ್ದಿರ್ತಾರೆ ಅಂತಹವ್ರ ಮೇಲೆ ದಯೆ ಬರುತ್ತೆ ಅಲ್ವಾ. ಬಾಬಾ ಹೇಳುತ್ತಾರೆ, ನಿಮ್ಮನ್ನು ಎಷ್ಟು ಧನವಂತರನ್ನಾಗಿ ಮಾಡಿದ್ದೆ, ಮಾಯೆ ಎಂತಹ ಪರಿಸ್ಥಿತಿ ಮಾಡಿದೆ. ತಾವೀಗ ತಿಳಿದುಕೊಂಡಿದ್ದೀರಾ, ನಾವು ವಿಜಯ ಮಾಲೆಯಲ್ಲಿ ಮಣಿಗಳಾಗಿದ್ದೆವು. ಅನಂತರ 84 ಜನ್ಮಗಳನ್ನು ಪಡೆದು ಏನಾಗಿದ್ದೇವೆ, ವಂಡರಲ್ವಾ. ತಾವು ತಿಳಿಸಬಹುದು, ತಾವು ಭಾರತವಾಸಿಗಳು ಸ್ವರ್ಗವಾಸಿಗಳಿದ್ದೀರಿ. ಭಾರತವೇ ಸ್ವರ್ಗವಾಗಿತ್ತು. ಅನಂತರ ಕೆಳಗೆ ಬೀಳುತ್ತಾ ಬೀಳುತ್ತಾ ನರಕವಾಸಿಗಳಾಗಬೇಕಾಯಿತು. ಈಗ ತಂದೆ ಹೇಳುತ್ತಾರೆ, ಪವಿತ್ರರಾಗಿರಿ, ಸ್ವರ್ಗವಾಸಿ ಆಗಿರಿ, ಮನ್ಮನಾಭವ. ಶಿವ ಭಗವಾನು ವಾಚ, ನನ್ನನ್ನು ನೆನಪು ಮಾಡಿರಿ. ನೆನಪಿನ ಯಾತ್ರೆಯಿಂದ ನಿಮ್ಮ ಎಲ್ಲ ಪಾಪ ನಷ್ಟವಾಗುವುದು. ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ಶ್ರೀಕೃಷ್ಣ ಎಲ್ಲರನ್ನ ಗೋಪಿಕೆಯರನ್ನು ಓಡಿಸ್ಕೊಂಡೋದ್ರು ಪಟ್ಟರಾಣಿಯರನ್ನಾಗಿ ಮಾಡಲು ಎಂದು. ಈಗ ತಾವೆಲ್ಲರೂ ಓದುತ್ತಿದ್ದೀರಾ ಪಟ್ಟದ ರಾಣಿಯರಾಗಲು. ಆದರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಈಗ ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪಕಲ್ಪವೂ ನಿಮಗೆ ತಿಳಿಸಲು ಬರುತ್ತೇನೆ. ಮೊದಲು ಭಗವಂತ ಒಬ್ಬರು ಎಂಬುದನ್ನು ಸಿದ್ಧ ಮಾಡಿ ಎಲ್ಲರಿಗೂ ತಿಳಿಸಿರಿ. ಗೀತೆಯ ಭಗವಂತ ಯಾರು ಎಂಬುದನ್ನು ಸ್ಪಷ್ಟಪಡಿಸಿರಿ. ರಾಜಯೋಗವನ್ನು ಯಾರು ಕಲಿಸಿದರು? ಭಗವಂತನೇ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ. ನಂತರ ವಿನಾಶ, ಅನಂತರ ಪಾಲನೆ ಮಾಡಿಸುತ್ತಾರೆ. ಯಾರು ಬ್ರಾಹ್ಮಣರಿದ್ದಾರೆ ಅವರೇ ನಂತರ ದೇವತೆಗಳಾಗುತ್ತಾರೆ. ಈ ಮಾತುಗಳು ಸಹ ತಿಳುವಳಿಕೆಯಲ್ಲಿ ಯಾರಿಗೆ ಬರುತ್ತೆ? ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರು. ಸೆಕೆಂಡ್ ಬೈ ಸೆಕೆಂಡು ಏನು ನಡೆಯುತ್ತೆ ಇಲ್ಲಿಯವರೆಗೆ ತಿಳಿದುಕೊಂಡಿದ್ದೀರಾ. ಡ್ರಾಮಾದಲ್ಲಿ ತಾವು ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ.
ಈಗ ನಮ್ಮ ಸ್ಥಿತಿ ಆ ರೀತಿ ಇನ್ನೂ ತಯಾರಾಗಿಲ್ಲ. ಸಮಯವೆಡಿಸುವುದು. ಕರ್ಮಾತೀತ ಅವಸ್ಥೆ ಆಯಿತೆಂದರೆ ಎಲ್ಲರೂ ನಂಬರ್ 1 ಆಗಿ ಪಾಸ್ ಆಗುತ್ತಾರೆ. ಅನಂತರ ಯುದ್ಧವೂ ಸಹ ಆಗುವುದು. ಪರಸ್ಪರದಲ್ಲಿ ಘರ್ಷಣೆಗಳಂತೂ ನಡೆಯುತ್ತಲೇ ಇರುತ್ತವೆ. ತಾವು ತಿಳಿದುಕೊಂಡಿದ್ದೀರಾ? ಎಲ್ಲೆಲ್ಲ ನೋಡಿ ಜಗಳಗಳು ಎಲ್ಲ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಇನ್ನೂ ಜೋರಾಗಲಿಕ್ಕೆ ತಯಾರಿಗಳು ಮಾಡುತ್ತಿದ್ದಾರೆ. ಎಲ್ಲ ಕಡೆ ತಯಾರಿ ಆಗ್ತಾ ಇದೆ. ನೀವೇನು ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಾ? ಅದೆಲ್ಲವನ್ನ ಈಗ ಸ್ಥೂಲ ನೇತ್ರಗಳಿಂದ ನೋಡುತ್ತೀರಾ. ವಿನಾಶದ ಸಾಕ್ಷಾತ್ಕಾರವು ತಮಗೆ ಆಗುವುದು. ಅನಂತರ ಸ್ಥೂಲ ನೇತ್ರಗಳಿಂದ ನೋಡುತ್ತೀರಾ. ಸ್ಥಾಪನೆಯ ಸಾಕ್ಷಾತ್ಕಾರವೂ ಆಗುವುದು. ಅನಂತರ ಪ್ರಾಕ್ಟಿಕಲಲ್ಲಿ ರಾಜ ಪದವಿಯನ್ನು ನೋಡುತ್ತೀರಾ. ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು. ಇದಂತೂ ಹಳೆಯ ಶರೀರವಾಗಿದೆ. ಯೋಗದಿಂದ ಆತ್ಮ ಪವಿತ್ರವಾಗುವುದು. ಅನಂತರ ಈ ಹಳೆಯ ಶರೀರವನ್ನು ಬಿಡಬೇಕಾಗುವುದು. 84 ಜನ್ಮಗಳ ಚಕ್ರ ಪೂರ್ಣವಾಗುವುದು. ಅನಂತರ ಹೊಸ ಶರೀರ ನಮಗೆ ಸಿಗುವುದು. ಇದು ಸಹ ತಿಳಿದುಕೊಳ್ಳುವಂತಹ ಬಹಳ ಸಹಜ ಮಾತಾಗಿದೆ. ತಿಳಿಸಲಾಗುವುದು. ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಬರುವುದು. ಅನೇಕ ಧರ್ಮಗಳ ವಿನಾಶ ಅವಶ್ಯವಾಗಿ ಆಗುವುದು. ಅನಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯ ಅರ್ಥವಾಗಿ ಬಾಬಾರವರು ಬರಬೇಕಾಗುತ್ತೆ. ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗಲು. ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ. ತಾವು ತಿಳಿದುಕೊಂಡಿದ್ದೀರಾ? ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಶಿವ ತಂದೆ ನಮಗೆ ಆಸ್ತಿ ಕೊಡುತ್ತಿದ್ದಾರೆ. ಶಿವ ಜಯಂತಿ ಆಚರಿಸುವುದೇ ಭಾರತದಲ್ಲಿ. ಭಾರತಕ್ಕೆ ತಂದೆಯಿಂದ ಆಸ್ತಿ ಸಿಗುವುದು. ಶಿವ ತಂದೆ ಬಂದಿದ್ದಾರೆ. ಅವರು ಬಂದು ಏನು ಮಾಡುತ್ತಾರೆ? ಇಸ್ಲಾಮಿಯರು ಬೌದ್ಧರು ಬಂದು ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ತಂದೆ ಬಂದು ಏನು ಮಾಡುತ್ತಾರೆ? ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಹೇಗೆ ಸ್ಥಾಪನೆ ಮಾಡುತ್ತಾರೆ? ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ. ನಂತರ ಸತ್ಯಯುಗದಲ್ಲಿ ಎಲ್ಲವನ್ನು ಮರೆಯುತ್ತೀರಾ. ಇದನ್ನು ತಿಳಿದುಕೊಂಡಿದ್ದೀರಾ. 21 ಜನ್ಮಗಳ ಆಸ್ತಿಯನ್ನು ನಾವು ಈಗ ಪಡೆಯುತ್ತಿದ್ದೇವೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಲೆ ಅಲ್ಲಿ ತಿಳಿದುಕೊಳ್ಳುತ್ತೀರಾ ಅವರು ತಂದೆ, ಇವರು ಮಕ್ಕಳು ಎಂದು. ಮಕ್ಕಳಿಗೆ ಆಸ್ತಿ ಸಿಗುವುದು. ಆದರೆ ಈ ಪ್ರಾರಬ್ಧ ಈಗಿನದಾಗಿದೆ. ಸತ್ಯಯುಗದ ಪ್ರಾರಬ್ಧ ಸಂಗಮ ಯುಗದ ಪುರುಷಾರ್ಥದಿಂದ ಸಿಗುವುದು. ಸತ್ಯ ಸಂಪಾದನೆ ಮಾಡಿಕೊಂಡು 21 ಜನ್ಮಗಳಿಗಾಗಿ ತಾವು ಈಗ ಆಸ್ತಿಯನ್ನು ಪಡೆಯುತ್ತಿದ್ದೀರಾ. 84 ಜನ್ಮಗಳಂತೂ ಪಡೆಯಲೇಬೇಕು. ಸತೋ ಪ್ರಧಾನರಿಂದ ಸತೋ ರಜೋ ತಮೋನಲ್ಲಿ ಬರುತ್ತೀರಾ. ಇದನ್ನು ಒಳ್ಳೆಯ ರೀತಿ ನೆನಪು ಮಾಡುವುದರಿಂದ ಖುಷಿಯಲ್ಲಿ ಇರುತ್ತೀರಾ. ತಿಳಿಸುವುದರಲ್ಲಿ ಬಹಳ ಪರಿಶ್ರಮವಾಗುವುದು. ಯಾವಾಗ ತಿಳಿದುಕೊಳ್ಳುತ್ತಾರೆ ಅವರಿಗೂ ಬಹಳ ಖುಷಿ ಇರುವುದು. ಯಾವ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರು ಅನ್ಯರಿಗೂ ತಿಳಿಸುತ್ತಾರೆ. ಬಹಳಷ್ಟು ಆತ್ಮರಿಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಿರುತ್ತಾರೆ. ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ. ಆಸ್ತಿಯೂ ಸಹ ಬೇಹದ್ದಿನ ರೂಪದಲ್ಲಿ ಸಿಗುವುದು. ನಂತರ ಇದರಲ್ಲಿ ತ್ಯಾಗವೂ ಕೂಡ ಬೇಹದ್ದಿನದಿರಬೇಕಾಗುವುದು. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪೂರ್ತಿ ಪ್ರಪಂಚದ ತ್ಯಾಗ ಮಾಡಬೇಕು. ಮನಸ್ಸಿನಿಂದ ಮರೆಯಬೇಕು. ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು. ಆದ್ದರಿಂದ ಬೇಹದ್ದಿನ ಸನ್ಯಾಸ ತಂದೆ ಮಾಡಿಸುತ್ತಾರೆ. ಸನ್ಯಾಸಿಗಳದು ಹದ್ದಿನ ಸನ್ಯಾಸ, ಅವರದು ಹಠಯೋಗ. ಇದರಲ್ಲಿ ಹಠದ ಮಾತಂತೂ ಇರುವುದಿಲ್ಲ. ಇದು ವಿದ್ಯಾಭ್ಯಾಸವಾಗಿದೆ. ಪಾಠಶಾಲೆಯಲ್ಲಿ ಓದಬೇಕು ಮನುಷ್ಯರಿಂದ ದೇವತೆಗಳಾಗಲು. ಶಿವ ಭಗವಾನು ವಾಚ. ಶ್ರೀಕೃಷ್ಣ ಅಂತೂ ಹೇಳಲಿಕ್ಕಾಗಲ್ಲ ಅಲ್ವಾ. ಶಿವ ಭಗವಾನು ವಾಚ ಆಗಿದೆ. ಕೃಷ್ಣ ಭಗವಾನು ವಾಚ ಅಲ್ಲ. ಅವರಿಗೆ ಸ್ವರ್ಗದ ರಚಯಿತ ಎಂದು ಹೇಳುವುದಿಲ್ಲ. ಕೃಷ್ಣನಿಗೆ ಹೆವೆನ್ಲಿ ಪ್ರಿನ್ಸ್, ಸ್ವರ್ಗದ ರಾಜಕುಮಾರ ಎಂದು ಹೇಳಲಾಗುವುದು. ಅಂದಾಗ ಎಷ್ಟು ಮಧುರಾತಿ ಮಧುರ ಮಾತುಗಳು ತಿಳಿದುಕೊಳ್ಳಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ದೈವಿ ಲಕ್ಷಣಗಳು ಸಹ ಬೇಕಾಗಿದೆ. ಎಂದಿಗೂ ಹೇಳಿ ಕೇಳಿಕೆಯ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು.
ಹೇಳಿ ಕೇಳಿಕೆಯ ಮಾತುಗಳಲ್ಲಿ ತೊಡಗಬಾರದು. ವ್ಯಾಸ ಬರೆದಿರುವ ಮಾತುಗಳಲ್ಲಿ ತೊಡಗುತ್ತಾ ಎಂತಹ ಗತಿಯಾಯಿತಲ್ವಾ. ಅಂದರೆ ಸತ್ಯ ಏನಿದೆ ಅದು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಕೇಳುತ್ತೀವಿ ಎಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಜ್ಞಾನದ ವಿನಃ ಬೇರೆ ಯಾರು ಏನೇ ಹೇಳಿದರೂ ತಿಳಿದುಕೊಳ್ಳಿ, ಅವರು ನಿಮಗೆ ಶತ್ರು ಇದ್ದ ಹಾಗೆ, ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಎಂದಿಗೂ ಪರಮತದಂತೆ ನಡೆಯಬಾರದು. ಮನ್ಮತ ಪರಮತದಂತೆ ನಡೆದರೆ ಸತ್ತ ಹಾಗೆ. ತಂದೆ ತಿಳಿಸುತ್ತಿರುತ್ತಾರೆ, ಸುಳ್ಳು ಮಾತುಗಳನ್ನು ಹೇಳುವವರು ಬಹಳಷ್ಟು ಜನ ಇದ್ದಾರೆ. ನೀವಂತೂ ಬಾಬಾರವರಿಂದಲೇ ಕೇಳಬೇಕು. ಕೆಟ್ಟದ್ದನ್ನು ಹೇಳಬಾರದು, ಕೇಳಬಾರದು, ನೋಡಬಾರದು, ಮಾಡಬಾರದು. ಬಾಬ್ದಾದರವರು ಬಂದಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು. ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾರವರಿಗೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಇಲ್ಲಿ ತಂದೆಯ ಸಮಾನ ಸುಖದ ಸಾಗರ, ಪ್ರೇಮದ ಸಾಗರ ಆಗಬೇಕು. ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಿಗೂ ದುಃಖ ಕೊಡಬಾರದು. ಇಲ್ಲಿ ತಂದೆಯ ಸಮಾನ ಸುಖ ಸಾಗರ, ಪ್ರೇಮ ಸಾಗರ ಆಗಬೇಕು. ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಿಗೂ ದುಃಖ ಕೊಡಬಾರದು. ಎರಡನೇ ಪಾಯಿಂಟು, ಹೇಳಿ ಕೇಳಿಕೆಯ ಮಾತುಗಳ ಮೇಲೆ ಎಂದಿಗೂ ವಿಶ್ವಾಸ ಮಾಡಬಾರದು. ಪರಮತದಂತೆ ನಡೆಯಬಾರದು. ಕೆಟ್ಟದ್ದನ್ನು ಹೇಳಬಾರದು, ಕೇಳಬಾರದು, ನೋಡಬಾರದು, ಮಾತನಾಡಲು ಬಾರದು, ಯೋಚನೆಯೂ ಮಾಡಬಾರದು. ವರದಾನ: ನನ್ನತನದ ಹೊರೆಯನ್ನು ಸಮಾಪ್ತಿ ಮಾಡಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತಹ ಬಾಲಕರಿಂದ ಮಾಲೀಕರಾಗಿರಿ. ನನ್ನತನದ ಹೊರೆಯನ್ನು ಸಮಾಪ್ತಿ ಮಾಡಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತಹ ಬಾಲಕರಿಂದ ಮಾಲೀಕರಾಗಿರಿ. ವರದಾನದ ವಿಶ್ಲೇಷಣೆ: ಯಾವಾಗ ಯಾವುದೇ ಪ್ರಕಾರದ ನನ್ನತನ ಬರುತ್ತದೆ ಆಗ ಹೊರೆ ತಲೆಯ ಮೇಲೆ ಬರುತ್ತದೆ. ಆದರೆ ಯಾವಾಗ ತಂದೆ ಬಂದು ಮಾಡಿಸುತ್ತಿದ್ದಾರೆ ಎಂಬ ಸ್ಮೃತಿ ಇರುವುದು, ಎಲ್ಲ ಹೊರೆ ಬಾಬಾ ಹೇಳ್ತಾರೆ ಮಕ್ಕಳೇ ನನಗೆ ಕೊಟ್ಟು ಬಿಡಿ ಎಂದು. ತಾವು ಕೇವಲ ಖುಷಿಯಲ್ಲಿ ಇರಿ, ಡ್ಯಾನ್ಸ್ ಮಾಡಿ, ಹಾರ್ತಾ ಇರಿ, ಬಾಬನ ಜೊತೆಯ ಆನಂದದ ಅನುಭೂತಿಯಲ್ಲಿ ತೊಡಗಿರಿ. ಮತ್ತು ಈ ಪ್ರಶ್ನೆಗಳು ಯಾಕೆ, ಏನು ಎಂಬುದು ಹೇಗೆ ಬರುತ್ತೆ, ಸರ್ವಿಸ್ ಹೇಗಾಗತ್ತೆ, ಭಾಷಣ ಹೇಗೆ ಮಾಡೋದು, ಇದೆಲ್ಲ ಪ್ರಶ್ನೆ ಯಾಕೆ? ತಾವು ಕೇವಲ ನಿಮಿತ್ತ ಎಂದು ತಿಳಿದುಕೊಂಡು ಕನೆಕ್ಷನ್ ಪವರ್ ಹೌಸ್ ಜೊತೆ ಜೋಡಿಸಿರಿ. ಶಕ್ತಿ ಗೃಹದ ಜೊತೆ ನಿಮ್ಮ ಸಂಬಂಧ ಜೋಡಿಸಿ ಕುಳಿತುಕೊಳ್ಳಿ. ದಿಲ್ ಶಿಕಸ್ತಾಗಬೇಡಿ. ಆಗ ಬಾಪ್ದಾದ ಎಲ್ಲವನ್ನು ಸ್ವತಃವಾಗಿ ಮಾಡಿಸುತ್ತಾರೆ. ಬಾಲಕರಿಂದ ಮಾಲೀಕರೆಂದು ತಿಳಿದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾಗ ಪ್ರತ್ಯಕ್ಷ ಫಲದ ಅನುಭವ ಮಾಡುತ್ತಾ ಇರುತ್ತೀರಾ. ಸ್ಲೋಗನ್: ಜ್ಞಾನದಾನದ ಜೊತೆಗೆ ಗುಣದಾನ ಮಾಡಿದಾಗ ಸಫಲತೆ ಸಿಗುತ್ತಾ ಇರುವುದು. ಜ್ಞಾನದಾನದ ಜೊತೆಗೆ ಗುಣದಾನ ಮಾಡಿದಾಗ ಸಫಲತೆ ಸಿಗುತ್ತಾ ಇರುವುದು. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಯಾವುದೇ ಕಠಿಣ ಪರಿಸ್ಥಿತಿ ಬರುತ್ತದೆ, ಆದರೆ ಆಟ ಎಂದು ತಿಳಿದುಕೊಳ್ಳುವುದರಿಂದ ಕಠಿಣವಾದ ಸಮಸ್ಯೆಯೂ ಸಹ ಹಗುರವಾಗುವುದು. ಕೆಲವು ಮಕ್ಕಳಲ್ಲಿ ಸಾಹಸವಿರುತ್ತದೆ, ಆದ್ದರಿಂದ ಯಾವುದೇ ಮಾತು ಬಂದರೆ ಹೇಳುತ್ತಾರೆ ಮಾಡ್ತೀವಿ, ಯೋಚಿಸ್ತೀವಿ ಎಂದು. ಸಾಹಸ ಅಂತೂ ಇದೆ, ಆದರೆ ವಿಶ್ವಾಸ ಇಲ್ಲ. ವಿಶ್ವಾಸದ ಮಾತುಗಳು ಈ ರೀತಿ ಇರುವುದಿಲ್ಲ. ಫೇತ್ಫುಲ್, ವಿಶ್ವಾಸ ಪಾತ್ರರಾಗಿರುವುದರ ಅರ್ಥವೇ ಆಗಿದೆ ಮನಸ್ಸು, ಮಾತು, ಕರ್ಮ, ಪ್ರತಿ ಮಾತಿನಲ್ಲಿ ನಿಶ್ಚಯ ಬುದ್ಧಿ. ಅವರ ಬಾಯಿಂದ ಎಂದಿಗೂ ಸಾಹಸಹೀನವಾಗಿರುವಂತಹ, ಬಲಹೀನವಾಗಿರುವಂತಹ ಶಬ್ದಗಳು ಬರುವುದಿಲ್ಲ. ಬಲಹೀನ, ವಿಶ್ವಾಸಹೀನ ಮಾಡುವಂತಹ ಮಾತುಗಳು ಅವರು ಮಾತನಾಡುವುದಿಲ್ಲ. ಓಂ ಶಾಂತಿ.